ನಮ್ಮ ರಿಲೇಷನ್ ಒಂದು ಹುಡುಗಿರಕ್ಕಾಗಿತ್ತು. ನನಗೆ ಭಾಳ ಅನ್ನೋ ಗೊತ್ತಿತ್ತು. ನನಗೆ ನಮ್ಮ ಅಪ್ಪ ಇಲ್ಲ, ನಮ್ಮ ಅಮ್ಮ ಒಂದು ನಮ್ಮನ್ನು ನೋಡ್ಕೊಂತಿರೋದು. ನನಗಿವಾಗ ನಾನೆಲ್ಲೋ ಡಿಗ್ರಿ ಬಂದಿತ್ತು, ಸ್ವಲ್ಪ ಓದೋದು ಕಮ್ಮಿ ಮಾಡಿದೆ. ಇವಾಗ ನೆನೆಸ್ಕೊಂತಿದ್ದೆ, ನಮ್ಮಪ್ಪ ಹೇಳಿದ್ರು ನಮ್ಮ ತಾತ ನಮ್ಮಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಾನೆಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇದ್ದೆ. ನಾವು ಓದೋದು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ನಾನು ಅಷ್ಟು ಓದೋದ ಇಲ್ಲಿ ನಾನು ಅಷ್ಟು ಕಾಂಪಿಟೇಷನ್ ಮಾಡ್ತೀನೋ ಎಲ್ಲರಿಗೂ ನಾನೇ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಆಗ್ತಾ ಇದ್ದೀನಲ್ಲ ಅಂತ ಅನ್ನಿಸ್ತು. ನಾನು ಅಷ್ಟು 17 ಕಿಲೋಮೀಟ್ರಿಂದ ಬರ್ತಾ ಇದ್ದೀನಿ. ನಮ್ಮಪ್ಪ ನಮ್ಮಮ್ಮ ನಮ್ಮ ತಾತ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ನನಗೆ ಅಲ್ಲಾರು ನನ್ನ ಮಗಳು ಚೆನ್ನಾಗಿ ಓದ್ತಾಳೆ ಅನ್ಕೊತಿದ್ದಾರೆ. ನಾನು ಇಲ್ಲೆಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿ ಹೋಗ್ತಾ ಇದ್ದೀನಲ್ಲ. ನಮ್ಮಮ್ಮಗೆ ಏನು ನಮ್ಮಮ್ಮ ಈ ಕಷ್ಟಕ್ಕೆ ಏನು ನಾನು ಪ್ರತಿಫಲ ಕೊಡ್ತಾ ಇಲ್ವಲ್ಲ ಅಂತ ಫೀಲ್ ಆಯಿತು. ಸಮಸ್ಯೆಗಳಿದ್ದಾಗ ಜಾಸ್ತಿ ನಮ್ಮಮ್ಮನ ಮೇಲೆ ಕುಟ್ಕೊಂಡಿದ್ದೀನಿ. ನಮ್ಮಮ್ಮನೇ ಒಂಥರ ನೀನು ಯಾಕೆ ನನಗೆ ಸಪೋರ್ಟ್ ಮಾಡಲ್ಲ ಅಂತಲೇ ನಮ್ಮಮ್ಮನ ಬೈದಿದ್ದೀನಿ. ಆದರೆ ಅದೇ ಬೈಬೇಕಾದ್ರೆ ಮುಂಚೆ ನಾನು ಯೋಚನೆ ಮಾಡಬೇಕಿತ್ತು. ನಾನು ಒಮ್ಮೆಗೆ ನಾನು ಓದ್ತೀನಿ ಅಂತ ಸುಮ್ಮನೆ ಬಾಯಿ ಮಾತನಾಗ ಹೇಳ್ತೀನಿ ಅನ್ನೋ ಹೊರತು ಅದಕ್ಕೆ ನಾನು ಪ್ರತಿಫಲವಾಗಿ ನಾನು ಏನು ಓದ್ತಾನೆ ಇಲ್ವಲ್ಲ. ಸುಮ್ಮನೆ ನಾನು ಯಾಕೆ ಅಷ್ಟೊಂದು ಕಿಚ್ಚಾಡಿದೆ, ಅಷ್ಟೊಂದು ಒಮ್ಮೆಗೆ ಬೈದೆ. ಕೆಲವೊಂದು ಟೈಮ್ನಾಗ ನನಗೆ ಗೊತ್ತಿಲ್ಲದೆ ಏನೋ ಒಂದು ವಸ್ತು ಅಥವಾ ಬಟ್ಟೆ ಏನಾದರೂ ಬೇರೆ ಮಕ್ಕಳು ಹಾಕೊಂಡಾಗ ಕುಡಿಸ್ಲಿಲ್ಲ ಅಂತ ಅನ್ಬೇಕಾದ್ರೆ ಅಂತ ಹಂಗೆ ಬೈದಿದ್ದೀನಿ. ಯಾಕಂದರೆ ನಾನು ಒಮ್ಮೆ ಅರ್ಥ ಮಾಡ್ತೀನಿ.